ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಹೊನ್ನಾವರದ ಹುಡುಗಿ. ಇವತ್ತು ಗುರುವಾರ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನಿಗೆ ಹೋದೆ. ಇವತ್ತು ಮೆಸ್ಸಲ್ಲಿ ಟೊಮೆಟೊ ರೈಸ್ ಮಾಡಿದರು. ಹಾಗೆ ಟಿಫನ್ ಮಾಡಿಕೊಂಡು ವಾಪಸ್ ರೂಮಿಗೆ ಬಂದೆ. ಇವತ್ತು ಕಾಲೇಜ್ ಇತ್ತು, ಬಟ್ ನಾನು ಹೋಗಿದ್ದು ಮಧ್ಯಾಹ್ನ. ಯಾಕಂದರೆ ಇವತ್ತು ಕಾಂಪಿಟೇಷನ್ ಇತ್ತು. ನಾನು ಪೇಪರ್ ಕ್ರಾಫ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಕಾಂಪಿಟೇಷನ್ ಇದ್ದಿದ್ದು 12 ಗಂಟೆಯಿಂದ 1 ಗಂಟೆಗೆ. ಅಷ್ಟರಲ್ಲಿ ನಾನು ರೆಡಿ ಆಗಿಬಿಟ್ಟು ಕ್ರಾಫ್ಟಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡೆ. ಹಾಗೆ 11:15ಗೆ ನಾನು ರೂಮಿಂದ ಹೊರಟೆ. 11:50ಗೆ ಕ್ಲಾಸಲ್ಲಿ ಅಸೆಂಬಲ್ ಆಗಬೇಕಂತ ಹೇಳಿದರು. ಕಾಂಪಿಟೇಷನ್ ಚೆನ್ನಾಗಾಯಿತು. ಕಾಂಪಿಟೇಷನ್ ಮುಗಿಸ್ಕೊಂಡು 1:15ಗೆ ಕಾಲೇಜಿಂದ ಡೈರೆಕ್ಟ್ ಹೋಗಿದ್ದು ಊಟ. ಮೆಸ್ಸಲ್ಲಿ ಅನ್ನ ಸಾಂಬಾರ್ ಜೊತೆಗೆ ಕುಂಬಳಕಾಯಿ ಪಲ್ಯ ಮಾಡಿದ್ರು. ಊಟ ಮುಗಿಸ್ಕೊಂಡು ಸೆಮಿನಾರ್ ಹಾಲಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ನೋಡ್ಲಿಕ್ಕೆ ಹೋದ್ವಿ. ಕಾಂಪಿಟೇಷನ್ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಟೀಗಂತ ಹೋದ್ವಿ. ಟೀ ಕುಡ್ಕೊಂಡು ಬಂದು ನನ್ನ ಫ್ರೆಂಡು ಜೋಳ ಬೇಯಿಸ್ತಾ ಇದ್ಲು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಜೋಳನೆಲ್ಲ ತಿನ್ಕೊಂಡು ಮತ್ತೆ ವಾಪಸ್ ರೂಮಿಗೆ ಬಂದೆ. ರೂಮಿಗೆ ಬಂದು ಬಟ್ಟೆನೆಲ್ಲ ಫೋಲ್ಡ್ ಮಾಡಿದೆ. ಫೈನಲಿ ಇವತ್ತು ಸೆಕೆಂಡ್ ಇಯರ್ ರಿಸಲ್ಟ್ ಬಂತು. ರಿಸಲ್ಟಲ್ಲಿ ಪಾಸಾಗಿರೋರಿಗೆಲ್ಲ ಕಂಗ್ರ್ಯಾಚುಲೇಷನ್ಸು. ಫೇಲ್ ಆದವರು ತಲೆ ಕೆಡಿಸ್ಕೋಬೇಡಿ, ಇನ್ನು 3 ಅಟೆಂಪ್ಟ್ಸ್ ಇದೆ, ಅದನ್ನು ಬರೆದು ಪಾಸಾಗಿ. ಹೋಪ್ಸ್ ಕಳ್ಕೊಂಡು ಕೆಟ್ಟ ನಿರ್ಧಾರ ತಗೋಬೇಡಿ. ಮತ್ತೆ ಎಕ್ಸಾಮ್ ಕಟ್ಟಿ ಪಾಸಾಗಿ ಆಲ್ ದ ಬೆಸ್ಟ್. ಬಟ್ಟೆನೆಲ್ಲ ಜೋಡಿಸ್ಕೊಂಡು ನಾವು ಹೋಗಿದ್ದು ಊಟ. ಇವತ್ತು ಮೆಸ್ಸಲ್ಲಿ ಅನ್ನ ಸಾಂಬಾರ್ ಜೊತೆಗೆ ಪೂರಿ ಕೊಟ್ಟಿದ್ರು. ಊಟ ಮುಗಿಸ್ಕೊಂಡು 10 ಮಿನಿಟ್ಸ್ ವಾಕಿಂಗ್ ಮಾಡಿಕೊಂಡು ವಾಪಸ್ ರೂಮಿಗೆ ಬಂದೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಅಷ್ಟೇ.